ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಕೇಂದ್ರ ಸರ್ಕಾರಕ್ಕೆ ಹಣ ಡಿಮ್ಯಾಂಡ್ ಇಟ್ಟ ರಾಜ್ಯ ಸರ್ಕಾರ. ಇನ್ನು ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆಯಾ ಎಂಬ ಪ್ರಶ್ನೆಯಲ್ಲಿ ಮೂಡ್ತಾ ಇರುವಂತದ್ದು. ಕೇಂದ್ರ ಸರ್ಕಾರಕ್ಕೆ ಹಣ ಡಿಮ್ಯಾಂಡ್ ಇಟ್ಟಿರುವಂತದ್ದು. ಡಿಸಿಎಂ ಡಿಕೆಶಿ ಬೇಡಿಕೆಗೆ ಪ್ರಧಾನಿ ಮೋದಿ ಅವರೇ ಸುಸ್ತಾಗಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಹಣ ಕೊಡಿ ಅಂದ್ರ ಡಿಕೆಶಿ ಅನ್ನೋ ಪ್ರಶ್ನೆಯಲ್ಲಿ ಎದ್ದಿದೆ. ಪ್ರಧಾನಿಗೆ ಕೊಟ್ಟ ಪತ್ರದಲ್ಲಿ ಉಲ್ಲೇಖವಾಗಿರೋದಾದ್ರೂ ಏನು? ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಇಲ್ಲಿ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೇಡಿಕೆಗೆ ನರೇಂದ್ರ ಮೋದಿ ಅವರೇ ಸುಸ್ತಾಗಿ ಹೋಗಿದ್ದಾರೆ. ಡಿಸಿಎಂ ಡಿಕೆಶಿ ಬೇಡಿಕೆಗೆ ಸುಸ್ತಾದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಗೆ ಕೊಟ್ಟ ಪತ್ರದಲ್ಲಿ ಉಲ್ಲೇಖವಾಗಿರೋದಾದ್ರೂ ಏನು ಅನ್ನೋ ಪ್ರಶ್ನೆಯಲ್ಲಿ ಎದ್ದಿರುವಂತದ್ದು. ಇನ್ನು ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಬೊಕ್ಕಸವೇ ಇಲ್ಲಿ ಖಾಲಿ ಆಗಿದೆ. ಇನ್ನು ಕೇಂದ್ರಕ್ಕೆ ಹಣ ಡಿಮ್ಯಾಂಡ್ ಇಟ್ಟ ರಾಜ್ಯ ಸರ್ಕಾರ. ಗ್ಯಾರಂಟಿಗಳಿಂದ ರಾಜ್ಯದ ಬೊಕ್ಕಸ ಖಾಲಿ ಆಯ್ತಾ? ಇನ್ನು ಮೆಟ್ರೋ ಮಾರ್ಗ ಉದ್ಘಾಟನೆ ವೇಳೆ ಡಿಕೆಶಿ ಅವರು ನರೇಂದ್ರ ಮೋದಿ ಅವರ ಮುಂದೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಬೇಡಿಕೆಗೆ ಪ್ರಧಾನಿ ನರೇಂದ್ರ ಮೋದಿಗೆ ಸುಸ್ತಾಗಿ ಹೋಗಿದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಹಣ ಕೊಡಿ ಅಂತ ಹೇಳಿದ್ರ ಡಿಸಿಎಂ ಡಿಕೆಶಿ ಅನ್ನೋ ಪ್ರಶ್ನೆಯಲ್ಲಿ ಎದ್ದಿರುವಂತದ್ದು. ಇನ್ನು ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ, ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರ ಮುಂದೆ ತಮ್ಮ ಬೇಡಿಕೆಯನ್ನ ಇಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ 1.5 ಲಕ್ಷ ಕೋಟಿ ಅನುದಾನಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಕನಸಿನ ಬೆಂಗಳೂರಿಗೆ ಕೈ ಜೋಡಿಸಿ ಅಂತ ಕೇಳಿದ್ರ ಡಿಸಿಎಂ ಡಿಕೆಶಿ. ಪ್ರಧಾನಿ ಮೋದಿಗೆ ಪಟ್ಟಿಯನ್ನ ತೋರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿಗಾಗಿ 1.5 ಲಕ್ಷ ಕೋಟಿ ಅನುದಾನಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಪ್ರಧಾನಿ ಮೋದಿಗೆ ಪಟ್ಟಿಯನ್ನ ತೋರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಡಿಮ್ಯಾಂಡ್ ಏನೇನನ್ನ ಇಟ್ಟಿದ್ದಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪೆರಿಫೆರಲ್ ರಿಂಗ್ ರಸ್ತೆ 27,000 ಕೋಟಿ, ಹಾಗೆ ಟನಲ್ ರಸ್ತೆ ನಿರ್ಮಾಣಕ್ಕಾಗಿ 41,780 ಕೋಟಿ ರೂಪಾಯಿ. ಘನ ತ್ಯಾಜ್ಯ ವಿಲೇವಾರಿ 3,200 ಕೋಟಿ ರೂಪಾಯಿ. ಡಬಲ್ ಡೆಕ್ಕರ್ ನಿರ್ಮಾಣಕ್ಕಾಗಿ 8,916 ಕೋಟಿಯನ್ನ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ನು ನೀರಾವರಿ ಯೋಜನೆಗಾಗಿ 6,939 ಕೋಟಿ ಡಿಮ್ಯಾಂಡ್. ಹೊಸ ರಸ್ತೆಗಳ ನಿರ್ಮಾಣಕ್ಕಾಗಿ 3,000 ಕೋಟಿ. ಎಲಿವೇಟೆಡ್ ಕಾರಿಡಾರ್ 15,000 ಕೋಟಿ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು. ಪೆರಿಫೆರಲ್ ರಿಂಗ್ ರಸ್ತೆ 27,000 ಕೋಟಿ. ಹೀಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೋದಿ ಅವರ ಮುಂದೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಸಮಗ್ರ ನಗರ ಯೋಜನೆಯ ಅಭಿವೃದ್ಧಿಗೆ ಅನುದಾನದ ಕೊರತೆ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಇನ್ನು ಮೆಟ್ರೋ ಉದ್ಘಾಟನೆ ವೇಳೆ ಬಂದಂತಹ ಸಂದರ್ಭದಲ್ಲಿ ಡೀಪ್ ಆಗಿ ಚರ್ಚೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು. ಮೆಟ್ರೋ ಉದ್ಘಾಟನೆ ವೇಳೆ ಡಿಮ್ಯಾಂಡ್ ಇಟ್ಟ ಡಿಕೆ ಶಿವಕುಮಾರ್, ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ನಗರದಲ್ಲಿ ದಿನಕ್ಕೆ 6,500 ಮೆಟ್ರಿಕ್ ಟನ್ ತ್ಯಾಜ್ಯ ಉತ್ಪತ್ತಿಯಾಗುತ್ತೆ. ಕುಡಿಯುವ ನೀರು, ಘನ ತ್ಯಾಜ್ಯ ನಿರ್ವಹಣೆಗೆ ತೊಂದರೆ ಆಗ್ತಾ ಇದೆ. ಸಮಗ್ರ ನಗರ ಯೋಜನೆ ಅಭಿವೃದ್ಧಿಗೆ ಅನುದಾನದ ಕೊರತೆ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರ ಮುಂದೆ ಮಾತನಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಹೇಶ್ ಅವರೇ,
ಬೆಂಗಳೂರು ಅಭಿವೃದ್ಧಿಗಾಗಿ 1.5 ಲಕ್ಷ ಕೋಟಿ ಅನುದಾನಕ್ಕೆ ಡಿಕೆ ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಅಲ್ಲಿ ಅವರಿಬ್ಬರ ನಡುವೆ ಏನೆಲ್ಲ ಚರ್ಚೆ ಆಗಿರಬಹುದು? ಸಂಕಿತ ಈಗಾಗಲೇ ನೋಡ್ಬೋದು. ಎಲ್ಲೊಂದು ಕಡೆ ನಿನ್ನೆ ಮೋದಿ ಅವರು ಏನು ಮೆಟ್ರೋ ಹಳದಿ ಲೈನ್ ಉದ್ಘಾಟನೆ ಸಮಯದಲ್ಲಿ ಏನು ಬೆಂಗಳೂರಿಗೆ ಆಗಮಿಸಿದ ನಂತರ ಏನು ಒಂದು ಉದ್ಘಾಟನೆ ನಂತರ ಏನು ಒಂದು ಎಲೆಕ್ಟ್ರಾನಿಕ್ ಸಿಟಿ IIT ಸಭಾಂಗಣದಲ್ಲಿ ಒಂದು ಮೀಟಿಂಗ್ ಇರುತ್ತೆ. ಆ ಮೀಟಿಂಗಲ್ಲೂ ಕೂಡ ಒಂದು ರೀತಿಯಲ್ಲಿ ಏನೊಂದು ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆ ಮಾತಾಡಿದ ನಂತರ ಏನು ಒಂದು ಬಿಡುವು ಸಿಗುತ್ತೆ. ಆ ಬಿಡುವಿನಲ್ಲಿ ಎಲ್ಲೋ ಒಂದು ಕಡೆ DK ಅವರು ರಾಜ್ಯದ ಹಾಗೂ ಅದರಲ್ಲೂ ಬೆಂಗಳೂರಿನ ನಗರದ ಕೆಲವು ಸಮಸ್ಯೆಗಳ ಬಗ್ಗೆ ಒಂದು ರೀತಿಯಲ್ಲಿ ಮನವರಿಕೆ ಮಾಡಿಕೊಡ್ತಾರೆ. ಮನವರಿಕೆ ಮಾಡ್ಕೊಬಿಟ್ಟು ಸುಮಾರು 1.5 ಲಕ್ಷ ಕೋಟಿ ಅನುದಾನಕ್ಕೂ ಒಂದು ರೀತಿಯಲ್ಲಿ ಬೇಡಿಕೆ ಇಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಸರ್ಕಾರದಿಂದ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಖಜಾನೆ ಬರಿದಾಯಿತು ಅನ್ನೋ ಪ್ರಶ್ನೆ ಕೂಡ ಈಗ ಸಾರ್ವಜನಿಕ ಪ್ರಶ್ನೆ ಆಗಿರೋದು. ಯಾಕಂದರೆ 1.5 ಲಕ್ಷ ಕೋಟಿ ಅನುದಾನ ಕೇಳಿರೋದು ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಕೂಡ ಗ್ಯಾರಂಟಿ ಯೋಜನೆಯಿಂದ ಎಲ್ಲೊಂದು ಕಡೆ ಅಭಿವೃದ್ಧಿ ಕುಂಠಿತವಾಗಿದೆ ಅಂತಲೂ ಕೂಡ ಈಗಾಗಲೇ ಕೆಲವು ವಿಶ್ಲೇಷಕರು ಕೂಡ ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು. ಯಾಕಂದರೆ DK ಅವರು ಕೇಳಿರುವಂಥದ್ದು ಬೆಂಗಳೂರು ನಗರ ಈಗಾಗಲೇ ವಿಶ್ವ ದರ್ಜೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರಕ್ಕೆ ಸುಮಾರು 4.5 ಲಕ್ಷ ಕೋಟಿ ಏನು ವಾರ್ಷಿಕವಾಗಿ ನಾವು ತೆರಿಗೆ ಕಟ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಮಗೆ ಕೆಲವು ನಗರದ ಅಂದರೆ ಬೆಂಗಳೂರು ನಗರ ಮತ್ತಷ್ಟು ಇನ್ನು ಮೇಲ್ಮಟ್ಟಕ್ಕೆ ಹೋಗೋದಕ್ಕೆ ಕೆಲವು ಮೂಲಭೂತ ಸೌಕರ್ಯಗಳು ಕೊಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನೀವು ನಮಗೆ 1.5 ಲಕ್ಷ ಕೋಟಿ ನಮಗೆ ಅನುದಾನ ಕೊಡಬೇಕಂತಲೂ ಕೂಡ ಒಂದು ಬೇಡಿಕೆ ಇಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಟನಲ್ ರಸ್ತೆ ಆಗಿರ್ಬೋದು, ಪೆರಿಪಲ್ ರಿಂಗ್ ರಸ್ತೆ ಆಗಿರ್ಬೋದು, ಅಥವಾ ಕಾವೇರಿ ಹಾರ್ನೆ ಅಂತ ಆಗಿರ್ಬೋದು, ಇದೇ ರೀತಿ ಹಲವು ಕೆಲವು ಪ್ರಮುಖ ಯೋಜನೆಗಳಿಗೆ ಹಣ ಕೇಳಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಬೆಂಗಳೂರಲ್ಲಿ ಸುಮಾರು 77 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಹೋಗುತ್ತೆ. ಆ ಹೆದ್ದಾರಿ ಸಾಗೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ. ಟ್ರಾಫಿಕ್ ಜಾಮಿಂದ ಕೆಲವು IT-BT ಕಂಪ್ನಿಗಳು ಕೂಡ ಬೆಂಗಳೂರು ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಟ್ರಾಫಿಕ್ ಸಮಸ್ಯೆ ಇತ್ಯರ್ಥ ಮಾಡೋದಕ್ಕೆ ಹಾಗೂ ಬೆಂಗಳೂರು ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಅನ್ನೋ ಕಾರಣಕ್ಕೋಸ್ಕರ ನನಗೆ ಈ ರೀತಿ 1.5 ಲಕ್ಷ ಕೋಟಿ ಬೇರೆ ಹಣ ಬೇಕಾಗಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಂತಲೂ ಕೂಡ ಬೇಡಿಕೆ ಇಟ್ಟಿರೋದು. ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮೋದಿಯವರು ಕೂಡ ಒಂದು ರೀತಿ ಶಾಕ್ ಆಗಿರುವಂಥದ್ದು. ಯಾಕಂದರೆ 1.5 ಲಕ್ಷ ಕೋಟಿ ಏನೋ ಒಂದು ಈಶಾನ್ಯ ರಾಜ್ಯದ ಸುಮಾರು 8ರಿಂದ 10 ರಾಜ್ಯಗಳ ಒಂದು ಬಜೆಟ್, ವಾರ್ಷಿಕ ಬಜೆಟ್ನ ಹಣ ಇದು ಒಂದೇ ರಾಜ್ಯಕ್ಕೆ ಕೊಟ್ಟರೆ ಹೆಂಗಾಗುತ್ತೆ ಅಂತಲೂ ಕೂಡ ಪ್ರಶ್ನೆ ಮಾಡಿಕೊಂಡು ಒಂದು ರೀತಿಯಲ್ಲಿ ನಕ್ಕು ಹೋಗಿರುವಂಥದ್ದು. ಅಂಕಿತಾ. ಎಸ್ ಮಹೇಶಿನ್, ಅದೇ ರೀತಿಯಾಗಿ ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು DK ಅವರು ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಕನಸಿನ ಬೆಂಗಳೂರಿಗೆ DCM DK ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರ ಮುಂದೆ ಕೈ ಜೋಡಿಸಿದ್ದಾರೆ. ಇನ್ನು ಅವರು ಒಂದ್ ರೀತಿಯಾಗಿ ಬೆಂಗಳೂರನ್ನ ಉದ್ಧಾರ ಮಾಡೋದಕ್ಕಾಗಿ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಹಾಗೆ ಏನೆಲ್ಲ ಚರ್ಚೆ ಆಗಿರುವಂಥದ್ದು, ಏನೆಲ್ಲ ಮಾತನಾಡಿರಬಹುದು ಮಹೇಶ್? ಸಂಕಿತ ಈಗಾಗಲೇ ಹೇಳ್ದಂಗೆನೂ ಕೂಡ ಪ್ರಮುಖವಾಗಿ ಬೆಂಗಳೂರು ನಗರ ವಿಶ್ವ ದರ್ಜೆಯಲ್ಲಿ ನಂಬರ್ 1 ಆಗಬೇಕು ಅನ್ನೋ ಕನಸು ನಾನು ಕಂಡಿದ್ದೀನಿ. ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲೂ ಕೂಡ ನಾವು ಕೆಲವು ಯೋಜನೆಗಳು ತರ್ತಾ ಇದ್ದೀವಿ. ಈ ಯೋಜನೆಗಳಿಗೆ ಹಣಕಾಸು ತೊಂದರೆ ಇದೆ. ಈಗಾಗಲೇ ನಾವು ಕೂಡ ವರ್ಲ್ಡ್ ಬ್ಯಾಂಕಲ್ಲಿ ಸುಮಾರು 3,000 ಕೋಟಿಯಷ್ಟು ನಾವು ಸಾಲ ಪಡ್ಕೊಂಡಿದ್ದೀವಿ. ಏನೋ ಒಂದು ರಾಜಕಾಲುವೆ ಹೂಳೆತ್ತೋದಕ್ಕಾಗಿರ್ಬೋದು, ಅಥವಾ ರಾಜಕಾಲುವೆ ಪಕ್ಕ ರಸ್ತೆಗಳು ನಿರ್ಮಾಣ ಮಾಡೋಕ್ಕಾಗಿರ್ಬೋದು, ಅಥವಾ 6ನೇ ಹಂತದ ಕಾವೇರಿ ನೀರು ಯೋಜನೆ ಕೊಡೋದಕ್ಕಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ವಿಸ್ತಾರವಾಗಿ ಅವರು ಹೇಳಿರುವಂಥದ್ದು. ಹಾಗೂ ಪತ್ರದಲ್ಲೂ ಕೂಡ ಒಂದು ಮನವಿ ಮಾಡಿರುವಂಥದ್ದು. ಉಳಿದಂತೆ ನಾವು IT-BT ಕಂಪ್ನಿಗಳು ಅತಿ ಹೆಚ್ಚು ಮಾಡಬೇಕು. ಈಗಾಗಲೇ ಬೆಂಗಳೂರನ್ನು ಕೂಡ ನಾವು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡ್ತಾ ಇದ್ದೀವಿ. 5 ಮಹಾನಗರ ಪಾಲಿಕೆಗೆ ವಿಂಗಡಣೆ ಮಾಡ್ತಾ ಇದ್ದೀವಿ. ವಿಂಗಡಣೆಗೆ ನಮಗೆ ಕೆಲವು IT ಕಂಪ್ನಿಗಳು ಕೂಡ ಅಂದರೆ ವಿದೇಶಗಳ IT ಕಂಪ್ನಿಗಳಾಗಿರ್ಬೋದು, ಬೇರೆ ರಾಜ್ಯ IT ಕಂಪ್ನಿಗಳು ಕೂಡ ಬರೋದಕ್ಕೆ ಮುಂದಾಗಿದ್ದಾರೆ. ಇವೆಲ್ಲಕ್ಕೂ ಕೂಡ ಸೌಲಭ್ಯ ಕೊಡಬೇಕು. ಅಂದರೆ IT ಕಂಪ್ನಿಗಳಿಗೆ ಮೂಲಭೂತ ಸೌಲಭ್ಯ ಕೊಡಬೇಕು. ಪ್ರಮುಖವಾಗಿ ರಸ್ತೆ ಒಂದೇ ಕಡೆದ ರಸ್ತೆ ನಿರ್ಮಾಣ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಮಗೆ ಈ ರೀತಿ ಅನುದಾನ ಬೇಕು ಅಂತಲೂ ಕೂಡ ಬೇಡಿಕೆ ಇಟ್ಟಿರುವಂಥದ್ದು. ಅಂಕಿತಾ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು ನರೇಂದ್ರ ಮೋದಿ ಅವರು DK ಶಿವಕುಮಾರ್ ಅವರು ಆ ಕಾರ್ಯಕ್ರಮದಲ್ಲಿ ಡೀಪ್ ಆಗಿ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಾಣಿಸ್ತಾ ಇದೆ. ಇನ್ನು DK ಶಿವಕುಮಾರ್ ಅವರು ಒಂದು ಪತ್ರವನ್ನ ತೋರಿಸಿದ್ದಾರೆ. ಆ ಪತ್ರದಲ್ಲಿ ತೋರಿಸಿ ಮಾತನಾಡ್ತಾ ಇರುವಂಥದ್ದು. ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಕೇಂದ್ರಕ್ಕೆ ಹಣ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ರಾಜ್ಯ ಸರ್ಕಾರ ಅನ್ನೋ ಮಾಹಿತಿ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಗ್ಯಾರಂಟಿಗಳಿಂದ ರಾಜ್ಯದ ಬೊಕ್ಕಸ ಇಲ್ಲಿ ಖಾಲಿ ಆಯ್ತಾ? ಆ ಕಾರಣದಿಂದ DK ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರ ಮುಂದೆ ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಮೆಟ್ರೋ ಮಾರ್ಗ ಉದ್ಘಾಟನೆಯ ವೇಳೆಯಲ್ಲಿ DK ಈ ರೀತಿಯಾಗಿ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಅದು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡೋದಕ್ಕೋಸ್ಕರ ಸಾಕಷ್ಟು ಯೋಜನೆಗಳ ಬಗ್ಗೆ ಡಿಮ್ಯಾಂಡ್ ಅನ್ನ ಇಟ್ಟಿರುವಂಥದ್ದು. ಸಾಕಷ್ಟು ಯೋಜನೆಗಳನ್ನ ಸಾಕಾರಗೊಳಿಸೋದಕ್ಕಾಗಿ DK ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರ ಮುಂದೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಎಲಿವೇಟೆಡ್ ಕಾರಿಡಾರ್ ಮಾಡೋದಕ್ಕಾಗಿರಲಿ, ಪೆರಿಫೆರಲ್ ರಿಂಗ್ ರಸ್ತೆ, ಟನಲ್ ರಸ್ತೆ ನಿರ್ಮಾಣ, ಡಬಲ್ ಡೆಕ್ಕರ್ ನಿರ್ಮಾಣಕ್ಕೋಸ್ಕರ, ಹೀಗೆ ನೀರಾವರಿ ಯೋಜನೆಗೋಸ್ಕರ ಈ ರೀತಿಯಾಗಿ ಎಲ್ಲ DCM DK ಶಿವಕುಮಾರ್ ಅವರು ಡಿಮ್ಯಾಂಡ್ ಅನ್ನ ಇಟ್ಟಿರಬಹುದಾ ಅನ್ನೋ ಪ್ರಶ್ನೆಯಲ್ಲಿ ಮೂಡಿರುವಂಥದ್ದು.